ನೀವು ಗ್ಯಾಸ್ ಸಿಲಿಂಡರ್ KYC ಮಾಡಿಸಿಲ್ಲ, ಡೆಡ್ಲೈನ್ ಮುಗಿದೋಗಿದೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ರೆ ಗಾಬರಿ ಆಗಬೇಡಿ. ಯಾಕೆಂದ್ರೆ ಹೊಸ ಡೆಡ್ಲೈನ್ ಕೊಡಲಾಗಿದೆ. ಆಗಸ್ಟ್ 16ರ ಡೆಡ್ಲೈನ್ನ ಒಳಗಾಗಿ KYC ಮಾಡಿಸಿಲ್ಲ ಅಂತ ಎಷ್ಟೋ ಜನ ಕ್ಯೂ ನಿಂತು ಸಾಕಾಗಿ ಹೋಗಿದ್ರು. ಹೊಸ ಡೆಡ್ಲೈನ್ ಬಂದಿರೋದು ಸಮಾಧಾನಕರ ಸಂಗತಿ. ಹಾಗಾದ್ರೆ ಹೊಸ ಡೆಡ್ಲೈನ್, ಆ ಡೇಟ್ ಯಾವುದು? ಮನೆಯಲ್ಲೇ ಕೂತ್ಕೊಂಡು ಗ್ಯಾಸ್ ಸಿಲಿಂಡರ್ LPG KYC ಮಾಡೋದು ಹೇಗೆ? ಸರಳ ಸ್ಟೆಪ್ಗಳಲ್ಲಿ ನೀವೇ ಮಾಡಬಹುದು. ಒಂದು ವೇಳೆ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ನು ಬೇರೆಯವರ ಹೆಸರಿನಲ್ಲಿದೆ, ಇದಕ್ಕೆ KYC ಪ್ರಕ್ರಿಯೆಗೆ ಪ್ರಾಬ್ಲಮ್ ಆಗಬಹುದಾ ಅನ್ನೋ ಚಿಂತೆ ನಿಮಗಿದ್ರೆ ಅದರ ಬಗ್ಗೆನೂ ಈ ವಿಡಿಯೋದಲ್ಲಿ ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ತಪ್ಪದೆ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಇಲ್ಲಿವರೆಗೆ ಬಾಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮೊದಲನೇ ಪ್ರಶ್ನೆ, ಆಗಸ್ಟ್ 16ಕ್ಕೆ ಡೆಡ್ಲೈನ್ ಅಂತ ಇತ್ತು. ಹೊಸ ಡೆಡ್ಲೈನ್ ಯಾವುದು? ಆಗಸ್ಟ್ 23ರವರೆಗೆ ನೀವು ಗ್ಯಾಸ್ ಸಿಲಿಂಡರ್ KYC ಮಾಡಿಸೋದಕ್ಕೆ ಟೈಮನ್ನು ಎಕ್ಸ್ಟೆಂಡ್ ಮಾಡಲಾಗ್ತಾ ಇದೆ. ಇವತ್ತು ಆಗಸ್ಟ್ 18, ಇನ್ನು 5 ದಿನಗಳ ಕಾಲ, 18ನ್ನು ಸೇರಿಸ್ಕೊಂಡ್ರೆ 6 ದಿನಗಳ ಕಾಲ, ಅಂದರೆ ನೆಕ್ಸ್ಟ್ ಸಂಡೇವರೆಗೂ ಅವಕಾಶ ಇದೆ. ಸೊ ಆಗಸ್ಟ್ 23ರ ಒಳಗಾಗಿ ನೀವು KYCಯನ್ನು ಪೂರ್ಣಗೊಳಿಸಿದ್ರೆ ಸಾಕಾಗುತ್ತೆ. ಈಗ ನಾನು ಮನೆಯಲ್ಲೇ ಕೂತ್ಕೊಂಡು KYC ಮಾಡಬೇಕು, ಮತ್ತೆ ನಾನು ಹೋಗಿ ಡಾಕ್ಯುಮೆಂಟ್ಸನ್ನೆಲ್ಲ ಹಿಡ್ಕೊಂಡು ಕೆಲಸಕ್ಕೆ ರಜಾ ಹಾಕಿ ಕ್ಯೂ ನಿಲ್ಲಕ್ಕಾಗಲ್ಲ. ಗ್ಯಾಸ್ ಏಜೆನ್ಸಿಗಳು, ಡಿಸ್ಟ್ರಿಬ್ಯೂಟರ್ ಏಜೆನ್ಸಿಗಳೇನಿದ್ದಾವೆ ಅದರ ಮುಂದೆ ಉದ್ದುದ್ದ ಕ್ಯೂಗಳನ್ನು ನೋಡಿ ಜನ ಹೈರಾಣ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಕಂಪನಿಗಳು ಸಹ, ಅಂದರೆ LPG ಡಿಸ್ಟ್ರಿಬ್ಯೂಟ್ ಮಾಡ್ತಿರುವಂತಹ ಕಂಪನಿಗಳು ಸಹ ಈ ನಿರ್ಧಾರವನ್ನು ತಗೊಂಡು ಡೆಡ್ಲೈನನ್ನು ಎಕ್ಸ್ಟೆಂಡ್ ಮಾಡಿರೋದು. ಮನೆಯಲ್ಲೇ ಕೂತ್ಕೊಂಡು ಸ್ಮಾರ್ಟ್ಫೋನ್ ಮುಖೇನ ಎಲೆಕ್ಟ್ರಾನಿಕ್ ನೋ ಯೋರ್ ಕಸ್ಟಮರ್ KYC ಈ ಪ್ರಕ್ರಿಯೆ ಪೂರ್ಣಗೊಳಿಸೋದು ಹೇಗೆ? ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ. ನಿಮ್ಮ ಹತ್ರ ಸ್ಮಾರ್ಟ್ಫೋನ್ ಇರಬೇಕು, ಕ್ಯಾಮ್ರಾ ಸರಿಯಾಗಿ ಕೆಲಸ ಮಾಡಿದರೆ ಸಾಕು, ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಒಂದು ಅಪ್ಲಿಕೇಶನ್ ಆಧಾರ್ ಫೇಸ್ RD ಈ ಅಪ್ಲಿಕೇಶನನ್ನು ಗೂಗಲ್ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ ಇದರಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಸಾಮಾನ್ಯ ಇನ್ಸ್ಟಾಲ್ ಮಾಡ್ಕೊಂಡ ಮೇಲೆ ಈ ಆಧಾರ್ ಫೇಸ್ RD ಅಪ್ಲಿಕೇಶನ್ ಎಲ್ಲಿದೆ ಅಂತ ಹುಡುಕಿದ್ರೆ ನಿಮಗೆ ಆ್ಯಪ್ ಸೆಕ್ಷನ್ನಲ್ಲಿ ಕಾಣಿಸದೇ ಹೋಗಬಹುದು. ಸೊ ಅದಕ್ಕೆ ಹೆದರ್ಕೊಳ್ಳೋದಕ್ಕೆ ಹೋಗ್ಬಿಡಿ, ನಾನು ಇನ್ಸ್ಟಾಲ್ ಮಾಡಿದ್ರು ಕಾಣ್ತಿಲ್ವಲ್ಲ ಅಂತ. ಅದು ಬ್ಯಾಕ್ಗ್ರೌಂಡ್ನಲ್ಲಿ ಕೆಲಸ ಮಾಡ್ತಿರುತ್ತೆ. ಸೊ ಹಾಗಾಗಿ ನೀವು ಯಾವಾಗ KYC ಮಾಡೋದಕ್ಕೊಂದು ಅಪ್ಲಿಕೇಶನ್ ಓಪನ್ ಮಾಡ್ತೀರಾ, ನಿಮ್ಮ ಆಧಾರ್ ನಂಬರ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಅದನ್ನೆಲ್ಲ ಎಂಟರ್ ಮಾಡಿ OTP ಎಲ್ಲ ಕೊಟ್ಟ ಮೇಲೆ ಫೇಸ್ ಅಥೆಂಟಿಕೇಶನ್ ಅಂತ ಕೇಳುತ್ತಲ್ಲ, ಆಗ ಆಟೋಮ್ಯಾಟಿಕಲಿ ಆಧಾರ್ ಫೇಸ್ RD ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದಕ್ಕಾಗಿ ನೀವು ಆ್ಯಪ್ ಸೆಕ್ಷನ್ನಲ್ಲಿ ಹುಡುಕಿ ಸಿಗ್ಲಿಲ್ವಲ್ಲ ಅಂತ ಟೆನ್ಷನ್ ಆಗಬೇಡಿ. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈಗ ಆಧಾರ್ ರಿಲೇಟೆಡ್ ನಿಮ್ಮ ಬಯೋಮೆಟ್ರಿಕ್ ಅನ್ನು ಲಾಕ್ ಮಾಡೋದಕ್ಕೆ ಅಪ್ಲಿಕೇಶನ್ ಬಂದ್ಬಿಟ್ಟಿದೆ. ಹೊಸ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಬೇಕು, ನಿಮ್ಮ ಆಧಾರ್ ನಂಬರ್ ಅನ್ನು ಕೊಡಬೇಕು, ನೀವೇ ಅಂತ ವೆರಿಫೈ ಮಾಡಬೇಕು. ಇಷ್ಟು ಮಾಡಿಬಿಟ್ರೆ ನಿಮ್ಮ ಬಯೋಮೆಟ್ರಿಕ್ ಅನ್ನು ಲಾಕ್ ಮಾಡ್ಬೋದು. ಸೊ ಅದು ಅನ್ಲಾಕ್ ಆಗಿರಬೇಕು. ಈ ಆಧಾರ್ ಫೇಸ್ RD ಮುಖೇನ ನೀವು ನಿಮ್ಮ ಫೇಸನ್ನು ಸ್ಕ್ಯಾನ್ ಮಾಡ್ತಿದ್ದೀರಾ ಅನ್ನೋದಾದರೆ ಈ ಆಧಾರ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಒಂದು ವೇಳೆ ಲಾಕ್ ಮಾಡಿದರೆ ಅದನ್ನು ಅನ್ಲಾಕ್ ಮಾಡಿರಬೇಕಾಗತ್ತೆ. ತುಂಬ ಜನ ಇದನ್ನು ಮಾಡಿರೋದಿಲ್ಲ, ಹಾಗಾಗಿ ಸಮಸ್ಯೆ ಇಲ್ಲ. ಒಂದು ವೇಳೆ ಆ ರೀತಿ ಮಾಡಿದ್ದು ನಿಮಗೆ ಗೊತ್ತಿಲ್ಲದೆ ಅದ್ಯಾಕೋ ಫೇಸ್ ಅಥೆಂಟಿಕೇಶನ್ ಆಗ್ತಿಲ್ಲ ಅಂದರೆ ಈ ಪ್ರಾಬ್ಲಮ್ ಸಹ ಇರಬಹುದು. ಈಗ ನೀವು ಯಾವ ಅಪ್ಲಿಕೇಶನನ್ನು ಬಳಸ್ಕೊಂಡು ಮುಂದುವರಿಯಬಹುದು? ಟೋಟಲಿ 3 ಡಿಸ್ಟ್ರಿಬ್ಯೂಟರ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವರು ಅಫಿಷಿಯಲಿ ಈಗ ಆಲ್ರೆಡಿ ಡೆಡ್ಲೈನ್ ಎಕ್ಸ್ಟೆಂಡ್ ಆಗಿರೋದ್ರ ಬಗ್ಗೆ ಮಾತಾಡಿದ್ದಾರೆ. ಮೊದಲಿಗೆ ಇಂಡೇನ್. ನೀವು ಇಂಡೇನ್ ಗ್ಯಾಸ್ ಕನೆಕ್ಷನ್ ಸಬ್ಸ್ಕ್ರೈಬರ್ ಆಗಿದ್ದರೆ ಇಂಡಿಯನ್ ಆಯಿಲ್ 1 ಅಂತ ಒಂದು ಅಪ್ಲಿಕೇಶನ್ ಇದೆ. ಪ್ಲೇಸ್ಟೋರ್ನಲ್ಲಿ ಆ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ನಿಮ್ಮ ಡೀಟೇಲ್ಸನ್ನೆಲ್ಲ ಕೊಟ್ಟು ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ಆಮೇಲೆ ಲಾಗಿನ್ ಆಗ್ತೀರಿ. ಲಾಗಿನ್ ಆದ ನಂತರದಲ್ಲಿ ಅಲ್ಲಿ LPG ಅಕೌಂಟ್ ಅನ್ನೋ ಒಂದು ಸೆಕ್ಷನ್ ಇರುತ್ತೆ. ಓಪನ್ ಮಾಡಿ KYC ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಫೇಸ್ ವೆರಿಫಿಕೇಷನ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಈ ಫೇಸ್ ವೆರಿಫಿಕೇಷನ್ ಕ್ಲಿಕ್ ಮಾಡಿದಾಗ ಆಧಾರ್ RD ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದೇ KYC ಮಾಡೋ ಪ್ರಕ್ರಿಯೆ. ಇಂಡಿಯನ್ ಆಯಿಲ್. ಎರಡನೇದು ಭಾರತ್ ಗ್ಯಾಸ್. ನೀವು ಭಾರತ್ ಗ್ಯಾಸ್ ಸಬ್ಸ್ಕ್ರೈಬರ್ ಆಗಿದ್ದರೆ ಹೆಲೋ BPCL ಅಂತ ಒಂದು ಅಪ್ಲಿಕೇಶನ್ ಇದೆ. ಪ್ಲೇಸ್ಟೋರ್ನಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅಗೈನ್ ಪ್ರೊಸೀಜರ್ ಸೇಮ್. ನಿಮ್ಮ ಡೀಟೇಲ್ಸ್ ಕೊಡಬೇಕು, ಲಾಗಿನ್ ಆಗಬೇಕು, LPG ಸೆಕ್ಷನ್ನಿಗೆ ಹೋಗಬೇಕು, KYC ಫೇಸ್ ಅಥೆಂಟಿಕೇಶನ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದು ವೇಳೆ ನೀವು HP ಗ್ಯಾಸ್ ಸಬ್ಸ್ಕ್ರೈಬರ್ ಆಗಿದ್ದರೆ HP
PAY ಅಂತ ಒಂದು ಅಪ್ಲಿಕೇಶನ್ ಇದೆ. ಅದನ್ನು ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಡೀಟೇಲ್ಸ್ ಕೊಟ್ಟು ಲಾಗಿನ್ ಆಗಿ LPG ಸೆಕ್ಷನ್ಗೆ ಹೋಗಿ ಫೇಸ್ ಅಥೆಂಟಿಕೇಶನ್ KYC ಸೆಲೆಕ್ಟ್ ಮಾಡಿ ಫೇಸ್ ಅಥೆಂಟಿಕೇಶನ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ KYC ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ನೀವು ಹೋಗಿ ಫಿಸಿಕಲಿ ಕ್ಯೂ ನಿಲ್ಲಬೇಕು ಅಂತ ಇಲ್ಲ. ಆಧಾರ್ RD ಅಪ್ಲಿಕೇಶನ್ನು ಫೇಸ್ ಅಥೆಂಟಿಕೇಶನ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಆಟೋಮ್ಯಾಟಿಕಲಿ ಓಪನ್ ಆಗುತ್ತೆ, ಹುಡ್ಕೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಪಾಯಿಂಟ್, ಒಂದು ವೇಳೆ ನನಗೆ ಆನ್ಲೈನಲ್ಲಿ ಮಾಡೋದಕ್ಕಾಗೋದಿಲ್ಲ, ನನ್ನ ಹತ್ರ ಇರೋದು ಫೀಚರ್ ಫೋನ್, ಬೇಸಿಕ್ ಕೀಪ್ಯಾಡ್ ಸೆಟ್ ಇದೆ. ಈ ಬೇಸಿಕ್ ಸೆಟ್ಟನ್ನು ಇಟ್ಕೊಂಡು ನಾನು ಆಧಾರ್ ಫೇಸ್ RD ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕ್ಕಾಗಲ್ಲ, HP ಪೇ, ಇಂಡಿಯನ್ ಆಯಿಲ್ ಒನ್ ಇದ್ಯಾವುದೂ ನಾನು ಡೌನ್ಲೋಡ್ ಮಾಡೋಕ್ಕಾಗಲ್ಲ ಅನ್ನೋದಾದರೆ ನೀವು ಬೇರೆ ಆಪ್ಷನ್ ಇಲ್ಲ, ಇನ್ನೂ 5 ದಿನ ಟೈಮ್ ಇದೆ, ಸಮಯ ಮಾಡಿಕೊಂಡು ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿ ಅಥವಾ ಡಿಸ್ಟ್ರಿಬ್ಯೂಟರ್ ಆಫೀಸಿಗೆ ನೀವು ಹೋಗಬೇಕಾಗತ್ತೆ. ನೀವು ಫಿಸಿಕಲಿ ಹೋಗಿ ಅದನ್ನು ಅಲ್ಲಿ KYC ಪ್ರಕ್ರಿಯೆ ಪೂರ್ಣಗೊಳಿಸಿ ಬರಬೇಕಾಗತ್ತೆ. ಇಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇದೆ, ನಿಮ್ಮ ಮನೆಗೆ ಸಿಲಿಂಡರನ್ನು ಡೆಲಿವರಿ ಮಾಡ್ತಾರಲ್ಲ ಆ ಪ್ರತಿನಿಧಿ ಹತ್ರ ನೀವು ಕೇಳಬಹುದು. ಸಮ್ಟೈಮ್ಸ್ ಒಂದು ವೇಳೆ ಅವರ ಫೋನ್ನಲ್ಲಿ ಈ ಅಪ್ಲಿಕೇಶನ್ನು ಅದೆಲ್ಲ ಇದ್ದಿದ್ದೇ ಆದರೆ, ನಿಮಗವರು ಸಹಾಯ ಮಾಡೋದಕ್ಕೆ ಮುಂದುವರೆದಿದ್ದೇ ಆದರೆ ಅವರು ಮಾಡಿಕೊಡಬಹುದು KYCಯನ್ನು. ಇಲ್ಲ ಅನ್ನೋದಾದರೆ ನೀವು ಡಿಸ್ಟ್ರಿಬ್ಯೂಟರ್ ಆಫೀಸ್ಗೆ ನಿಮ್ಮ ಆಧಾರ್ ಕಾರ್ಡು, ಗ್ಯಾಸ್ ಕನೆಕ್ಷನ್ ಡೀಟೇಲ್ಸು ಇದನ್ನೆಲ್ಲ ತೊಗೊಂಡು ಹೋಗಿ ಅಲ್ಲೊಂದು 10-15 ನಿಮಿಷದ ಟೈಮ್ ಆಗುತ್ತೆ, ನೀವು ಮುಗಿಸ್ಕೊಂಡು ಬರಬೇಕಾಗತ್ತೆ. ಪ್ರೊಸೀಜರ್ 10-15 ನಿಮಿಷ ಅಷ್ಟೇ, ಅಷ್ಟು ಆಗೋದಿಲ್ವೇನೋ, ಆದರೆ ಹೆಚ್ಚು ಜನ ಇರ್ತಾರಲ್ಲ ಹಾಗಾಗಿ ಕ್ಯೂ ಇರ್ತದೆ. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ಈಗ ನಮಗೆಲ್ಲ ಇರೋ ಬಹಳ ಇಂಪಾರ್ಟೆಂಟ್ ಕ್ವೆಶನ್ ಏನಪ್ಪ ಅಂದರೆ, ನಾವು KYC ಮಾಡಿಸಿಲ್ಲ ಅಂತಂದ್ರೆ ಏನಾಗುತ್ತೆ? August 16 ಮೊದಲನೇ ಡೆಡ್ಲೈನ್ ಇತ್ತು, August 23 ಇನ್ನೊಂದು ಡೆಡ್ಲೈನ್ ಬಂದ್ ಆಗಿದೆ. ಒಂದು ವೇಳೆ ನಾವು ಮುಂದುವರೆದಿಲ್ಲ ಅನ್ನೋದಾದರೆ, ಮಾಡ್ಸೋಕ್ಕಾಗಲಿಲ್ಲಪ್ಪ, ಅವಾಗೇನು ಮಾಡಬೇಕು? ಕನೆಕ್ಷನ್ ಕ್ಯಾನ್ಸಲ್ ಆಗಿಬಿಡುತ್ತಾ ಪರ್ಮನೆಂಟ್ಲಿ? ಆ ಥರ ಎಲ್ಲ ಆಗೋದಿಲ್ಲ. ಡೆಡ್ಲೈನ್ ಒಳಗೆ ನೀವು KYC ಮಾಡಿಲ್ಲ ಅಂತಂದರೆ ಕನೆಕ್ಷನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ನೀವು ಬುಕ್ ಮಾಡಿದ್ರೆ ಸಿಲಿಂಡರ್ ಈಗಲೂ ಬರುತ್ತೆ, ಆದರೆ ನಿಮಗೆ ಸಬ್ಸಿಡೈಸ್ಡ್ ದರದಲ್ಲಿ ಸಿಲಿಂಡರ್ ಸಿಗೋದಿಲ್ಲ. ಏನಿದು ಸಬ್ಸಿಡೈಸ್ಡ್ ದರ? ನೀವು KYC ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ಸರ್ಕಾರ ಈಗ ಸಿಲಿಂಡರ್ನ ಬೆಲೆ 1100 ರೂಪಾಯಿ ಅಂದ್ಕೊಳ್ಳಿ, ಒಂದು 100 ರೂಪಾಯೋ 150 ರೂಪಾಯೋ 200 ರೂಪಾಯೋ ಅದು ಬೇರೆ ಬೇರೆ ಕ್ಯಾಟಗರಿ ಇದೆ. ಇಷ್ಟು ಅಂತ ಸಬ್ಸಿಡಿ ದರದಲ್ಲಿ ಸರ್ಕಾರ ಇಂಡೇನಿಗೆ ಇಷ್ಟು ಅಂತ ಪೇ ಮಾಡುತ್ತೆ. ಸೊ 1100 ರೂಪಾಯಿ ಇರೋ ಸಿಲಿಂಡರ್ ನಿಮಗೆ 940 ರೂಪಾಯಿಗೋ 900 ರೂಪಾಯಿಗೋ ಹೀಗೆ ಸಿಗ್ತಾ ಇರುತ್ತೆ. ನೀವು KYC ಮಾಡಿಸೋದಕ್ಕೆ ವಿಫಲರಾದರೆ ನೀವು ಅವಾಗ ಈ ಕಮರ್ಷಿಯಲ್ ರೇಟ್ ಇರ್ತದಲ್ಲ, ದುಬಾರಿ ರೇಟು, ಅದನ್ನು ನೀವು ಕೊಡಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಸಬ್ಸಿಡೈಸ್ಡ್ ದರದಲ್ಲಿ ಸಿಲಿಂಡರ್ ಬೇಕು ಅನ್ನೋದಾದರೆ KYC ಕಡ್ಡಾಯವಾಗಿ ನೀವು ಮಾಡಿಸ್ಬೇಕು. ಅಂದರೆ ಎಷ್ಟೋ ಜನಕ್ಕೆ ಅನಿಸ್ಬೋದು, ನಾವು ಮುಂಚೆ ನಮ್ಮ ಅಕೌಂಟಿಗೆ ಸಬ್ಸಿಡಿ ಬರ್ತಿತ್ತು, ಈಗ ಬರ್ತಿಲ್ಲ ಅಂತ. ಆ ಸಬ್ಸಿಡಿ ನಿಂತೋಯ್ತು ಬಿಡಿ, ಅದು ಜನರಲ್ ಗ್ರಾಹಕರಿಗೆ ಅಂದರೆ BPL ಬೇರೆ ಬೇರೆ ಥರದ ಕ್ಯಾಟಗರಿ ಇದ್ದ ಗ್ರಾಹಕರಿಗೆ ಸಿಗ್ತಾ ಇದ್ದಿದ್ದದು. ಆದರೆ ಈಗ ಅಕೌಂಟಿಗೆ ಸಬ್ಸಿಡಿ ದುಡ್ಡು ಬರೋದು ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ಯಾರು ಪಡ್ಕೊಂಡಿರ್ತಾರೆ ಅವರಿಗೆ ಮಾತ್ರ. ಗ್ಯಾಸ್ ಸಿಲಿಂಡರ್ ಇರೋರಿಗೆಲ್ಲ, ಒಂದಷ್ಟು ಜನ ಎಲಿಜಿಬಲ್ ಇದ್ರಲ್ಲ ಅವ್ರಿಗೆಲ್ಲ ದುಡ್ಡು ಬರೋದು ನಿಂತು ತುಂಬ ಕಾಲ ಆಗೋಯ್ತು, ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ. ಸೊ ಸಬ್ಸಿಡಿ ದರದಲ್ಲಿ ಸಿಲಿಂಡರ್ ಸಿಗ್ತಾ ಇತ್ತು, ಅದನ್ನು ನಾವು ಗಮನಿಸಿಲ್ಲ, ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಮತ್ತು ಈ ಉಜ್ವಲ ಯೋಜನೆ ಅಡಿಯಲ್ಲಿ 300 ರೂಪಾಯಿವರೆಗೆ ಸಬ್ಸಿಡಿಯನ್ನು ಈಗಾಗಲೇ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಆ 300 ರೂಪಾಯಿ ನಿಮಗೆ ಬರಬೇಕು ಅಂತಂದರೆ KYC ಮಾಡಿಸ್ಬೇಕು. KYC ಮಾಡಿಸಿಲ್ಲ ಅಂತಂದರೆ ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ, ಎಕ್ಸ್ಟ್ರಾ ನೀವು ಕಟ್ಟಬೇಕಾಗತ್ತೆ. ಮುಂದಿನ ವಿಷಯ, ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಏನಿದೆ ಅದು ನನ್ನ ಹೆಸರಿನಲ್ಲಿಲ್ಲ, ಬಳಸ್ತಿರೋದು ನಾನು, ಬಳಕೆದಾರ ನಾನು, ಆದರೆ ಡಾಕ್ಯುಮೆಂಟ್ಸ್ ನನ್ನ ತಂದೆ ತಾಯಿದು, ಅವರು ಊರಲ್ಲಿರ್ತಾರೆ. ಈ ಮುಂಚೆ ನಾವೆಲ್ಲರೂ ಇಲ್ಲಿ ಬೆಂಗಳೂರಿನಲ್ಲಿದ್ದಾಗ ಅವರ ಹೆಸರಲ್ಲಿ ನಾವು ಕನೆಕ್ಷನ್ ತೊಗೊಂಡ್ವಿ. ಅದಾದ ನಂತರ ಬೇರೆ ಬೇರೆ ಕಾರಣಗಳಿಗೆ ಅವರು ಊರಿಗೆ ಶಿಫ್ಟ್ ಆಗಿದ್ದಾರೆ, ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗೇನು ಮಾಡಬೇಕು? KYC ಮಾಡಿಸೋದಕ್ಕೆ ಇರೋ ಅವಕಾಶ ಏನು? ಅವರ ಯಾರು ಊರಲ್ಲಿರ್ತಾರಲ್ಲ ನಿಮ್ಮ ತಂದೆ ತಾಯಿ, ಅಲ್ಲಿ ಸ್ಮಾರ್ಟ್ಫೋನನ್ನು ಬಳಸ್ಕೊಂಡು KYC ಮಾಡಿ ಮುಗಿಸ್ಬೇಕು. ಇಲ್ಲ ಅಂತಂದರೆ ನಿಮ್ಮ ಹೆಸರಿಗೆ, ಯಾರು ನೀವೀಗ ಬಳಸ್ತಿದ್ದೀರಲ್ಲ ನಿಮ್ಮ ಹೆಸರಿಗೆ LPG ಕನೆಕ್ಷನನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕಾಗತ್ತೆ ಮೊದಲು. ಸೊ ಅದಕ್ಕೆ ಓನರ್ಶಿಪ್ ಟ್ರಾನ್ಸ್ಫರ್ ಅಂತ ಕರೀತಾರೆ. ಅದಕ್ಕೆಲ್ಲ ಡಾಕ್ಯುಮೆಂಟ್ಸನ್ನು ಕೊಡಬೇಕು, ಕೊಟ್ಟು ನೀವು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಬಹುದು. ಆ ನಂತರದಲ್ಲಿ ಓನರ್ಶಿಪ್ ಟ್ರಾನ್ಸ್ಫರ್ ಆದಮೇಲೆ KYC ಮಾಡಿಸ್ಬೇಕಾಗತ್ತೆ. ನೀವು ನಿಮ್ಮ ಹೆಸರಿಗೆ ಓನರ್ಶಿಪ್ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕು ಅನ್ನೋದಾದರೆ LPG ಕನೆಕ್ಷನ್ ಯಾರ ಹೆಸರಲ್ಲಿದೆ ಅವರ ಡಾಕ್ಯುಮೆಂಟ್ಸನ್ನು ಕೊಡಬೇಕಾಗತ್ತೆ, ನಿಮ್ಮ KYC ಡಾಕ್ಯುಮೆಂಟ್ಸನ್ನು ಕೊಡಬೇಕಾಗತ್ತೆ. ನೀವು ಈಗ ವಾಸಿಸುವಂತಹ ಜಾಗ ಏನಿರ್ತದೆ ಅದಕ್ಕೆ ನಿಮ್ಮ ಹೆಸರಲ್ಲಿರುವ ಯಾವುದಾದ್ರೂ ಪ್ರೂಫ್ಗಳನ್ನು ನೀವು ಕೊಡಬೇಕಾಗತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ನೀವು ಓನರ್ಶಿಪ್ ಟ್ರಾನ್ಸ್ಫರನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಅದಾದ ನಂತರದಲ್ಲಿ ಅವರು KYCಯನ್ನು ಮಾಡಿಸಿಕೊಳ್ಳಬಹುದು. ಸಬ್ಸಿಡೈಸ್ಡ್ ದರದಲ್ಲಿ ಸಿಲಿಂಡರ್ ಸಿಗೋದಕ್ಕೆ ಅರ್ಹರಾಗ್ತಾರೆ. ಈ ಹಂತದಲ್ಲಿ ಬಹಳ ಇಂಪಾರ್ಟೆಂಟ್ ಎಚ್ಚರಿಕೆಯನ್ನು ನಿಮ್ಗೊಂದು ಕೊಡಬೇಕು. ಅದೇನು?
ಈ KYC ಮಾಡಿಸ್ಬೇಕು. ಅದಕ್ಕೆ ಡೆಡ್ಲೈನ್ ಇತ್ತು, ಡೆಡ್ಲೈನ್ ಆಗಿ ಹೋಗಿದೆ. ಎಷ್ಟೋ ಜನಕ್ಕೆ ಈ KYC ಅನ್ನೋದು ಹೇಗೆ ಕೆಲಸ ಮಾಡುತ್ತೆ, ಇದು ಬಹಳ ಸಿಂಪಲ್ ಆಗುತ್ತೆ, ಸ್ಮಾರ್ಟ್ಫೋನಲ್ಲೇ ಮಾಡ್ಕೋಬೋದು ಅನ್ನೋದು ಗೊತ್ತಿರೋದಿಲ್ಲ. ಇಂಥ ಪರಿಸ್ಥಿತಿಯನ್ನು ಲಾಭ ಮಾಡ್ಕೊಳ್ಳೋದಕ್ಕೆ ಸ್ಕ್ಯಾಮ್ ಮಾಡೋರು ಕಾಯ್ತಾ ಇರ್ತಾರೆ. ಅವ್ರೇನು ಮಾಡ್ತಾರೆ, ನಿಮಗೆ ಕಾಲ್ ಮಾಡಿ ನಿಮ್ಮ ಡಾಟಾ ಈಸಿಯಾಗಿ ಸಿಕ್ಬಿಡುತ್ತೆ. ಆನ್ಲೈನ್ನಲ್ಲಿ ಈ ಥರದ ಡಾಟಾ ಸೋರಿಕೆ ಬಹಳ ಸುಲಭವಾಗಿ ಆಗ್ಬಿಡುತ್ತೆ. ಹೀಗಾಗಿ ನಿಮ್ಮ ಮಾಹಿತಿಯನ್ನು ತಗೊಂಡು ನಿಮ್ಗೆ ಯಾರೋ ಕಾಲ್ ಮಾಡಬಹುದು, ಸರ್ ನಿಮ್ಮದು KYC ಆಗಿಲ್ಲ, ಅದನ್ನು ನಾವು ಮಾಡಿಸ್ಕೊಡ್ತೀವಿ, ಜಸ್ಟ್ ನಿಮ್ಮ ನಂಬರ್ಗೆ ಒಂದು OTP ಬರುತ್ತೆ, ಆ OTP ಹೇಳಿಬಿಟ್ರೆ ಸಾಕು ಅಂತ. ಹೀಗೆಲ್ಲ ನೀವು ಯಾರಿಗೋ OTP ಹೇಳಿ KYCಯನ್ನು ಮಾಡಿಸೋಕ್ಕಾಗೋದಿಲ್ಲ. ಒಂದು ವೇಳೆ ನೀವು ಸ್ಮಾರ್ಟ್ಫೋನ್ನಲ್ಲಿ ಮಾಡ್ತಿದ್ದೀರಿ ಅನ್ನೋದಾದರೆ ಆ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಆಧಾರ್ ಫೇಸ್ RD ಅಪ್ಲಿಕೇಶನನ್ನು ಉಪಯೋಗಿಸ್ಕೊಂಡು ಫೇಸ್ ಅಥೆಂಟಿಕೇಶನ್ ಮಾಡಬೇಕು ಅಂದಾಗ ಮಾತ್ರ ಅಲ್ಲಿ ಬರುತ್ತೆ, ಗೊತ್ತಾಯ್ತಾ? ಸೊ ನಿಮಗೆ ಯಾರೋ ಎಲ್ಲೋ ಕೂತ್ಕೊಂಡು ರಿಮೋಟ್ ಜಾಗದಲ್ಲಿ ಅಂದರೆ ಬೇರೆಲ್ಲೋ ಕೂತ್ಕೊಂಡು ನಿಮ್ಮ OTP ಕೊಡಿ ಕೆಲಸ ಆಗೋಗುತ್ತೆ ಅಂತಂದರೆ ನಂಬೋದಕ್ಕೆ ಹೋಗಬೇಡಿ. ಆ ಕಾರಣಕ್ಕೆ ನಿಮಗೆ ಬಹಳ ಪರಿಚಯ ಇರುವಂಥವರು ಅಥವಾ ನಿಮ್ಮ ಗ್ಯಾಸ್ ಏಜೆನ್ಸಿ ಅಂಥವ್ರ ಹತ್ರ ಮಾತ್ರ ಈ KYCಯನ್ನು ಮಾಡಿಸಿ. ಅಫಿಷಿಯಲಿ ನಿಮ್ಗೆ ಯಾರು ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೆ, ಯಾರ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ತಿರ್ತೀರಿ, ಆ ಜಾಗಕ್ಕೆ ಹೋಗಿ ನೀವು ಮಾಡಿಸೋದಾದರೆ ಓಕೆ, ಅಂಥ ಜಾಗನ ನಂಬಿ. ಇಲ್ಲ ಅಂತಂದರೆ ನಿಮ್ಮ ಮನೆಯವರೇ ಯಾರೋ ಕೂತ್ಕೊಂಡು ಮಾಡ್ತಿದ್ದಾರೆ ಅಂದಾಗ ನೀವು ನಂಬಬಹುದು, OTPಯನ್ನು ಶೇರ್ ಮಾಡ್ಬೋದು. ಇಲ್ಲ ಅಂತಂದರೆ OTP ಕೊಡೋದಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ಆಲ್ರೆಡಿ KYC ಮಾಡಿಸಿದ್ರೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಡೆಡ್ಲೈನ್ ಎಕ್ಸ್ಟೆಂಡ್ ಆಗಿದೆ ಅಷ್ಟೇ, ಮತ್ತೆ ಮಾಡಿಸ್ಬೇಕಾ ಅನ್ನೋದು ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ನೊಂದು ವಿಷಯ, ಸಮ್ಟೈಮ್ಸು ಮೊಬೈಲ್ ಅಪ್ಲಿಕೇಶನ್ ವರ್ಕ್ ಆಗದೆ ಇರಬಹುದು. ಯಾಕೆ ಹೇಳಿ, ತುಂಬ ಜನ ಡೆಡ್ಲೈನ್ ಹತ್ರಕ್ಕೆ ಬಂದಾಗ ಈ ರೀತಿ ಆನ್ಲೈನ್ನಲ್ಲಿ KYC ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು. ಹೀಗಾಗಿ ಸರ್ವರ್ ಬ್ಯುಸಿ ಆಗೋ ಕಾರಣಕ್ಕೂ ಆ್ಯಪ್ ಫಂಕ್ಷನ್ ಆಗದೇ ಇರಬಹುದು. ಅಂಥದ್ದನ್ನು ನೋಡ್ಕೊಂಡು ನಾವು ಈ ಆ್ಯಪೇ ವರ್ಕ್ ಆಗ್ತಿಲ್ಲ, KYC ಆಗುತ್ತೋ ಆಗಲ್ವೋ ಅಂತ ನೆಗ್ಲೆಕ್ಟ್ ಮಾಡೋದು ಬೇಡ. ದಯಮಾಡಿ ಹಂಗಾಗಿಲ್ಲ ಅಂತಂದರೆ ಡಿಸ್ಟ್ರಿಬ್ಯೂಟರೋ ಅಥವಾ ನಿಮ್ಮ ಏಜೆನ್ಸಿ ಏನಿರುತ್ತೆ ಅಲ್ಲಿಗೆ ವಿಸಿಟ್ ಮಾಡಿ KYC ಪ್ರಕ್ರಿಯೆನ ನೀವು ಪೂರ್ಣಗೊಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ. ಈ KYC ಆಗುವ ಹಂತದಲ್ಲಿ ನೀವೇನಾದರೂ ಸಮಸ್ಯೆಗಳನ್ನು ಫೇಸ್ ಮಾಡಿದರೆ ಆ ಸಮಸ್ಯೆಗೆ ನೀವು ಹೇಗೆ ಸೊಲ್ಯೂಷನ್ ಕಂಡುಕೊಂಡ್ರಿ ಅದರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಸಹ ನೀವು ಕಾಮೆಂಟ್ ಸೆಕ್ಷನಲ್ಲಿ ಬರೀಬಹುದು. ಈ ಮಾಹಿತಿ ಇಷ್ಟ ಆಗಿದೆ, ಇನ್ಯಾರಿಗೋ ಯೂಸ್ ಆಗುತ್ತೆ ಅನ್ನೋದಾದರೆ ಅಂಥವರಿಗೆ ವಿಡಿಯೋದ ಲಿಂಕನ್ನು ತಪ್ಪದೆ ಫಾರ್ವರ್ಡ್ ಮಾಡಿ. ಹಾಗೆಯೇ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮುಖೇನ ನೀವು ನೋಟಿಫಿಕೇಷನನ್ನು ಪಡ್ಕೊಳ್ಬೋದು. ಸೊ ಈ ಥರದ ಅಪ್ಡೇಟ್ಗಳು ನಿಮಗೆ ಮುಂಚಿತವಾಗಿ ಗೊತ್ತಾಗುತ್ತೆ. Thanks for watching. All the best. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.